ಈ ವಿಡಿಯೋಗೆ ಸ್ವಾಗತ. ಇಂದು ನಾವು ರುಚಿಕರವಾದ ಮತ್ತು ಆರೋಗ್ಯಕರವಾದ ಸಮೃದ್ಧ ಬಾದಾಮಿ ಹಾಲು ಟೀ ಮಾಡುವುದನ್ನು ಕಲಿಯುತ್ತೇವೆ. ಬಾದಾಮಿ ಹಾಲು ಟೀ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಇಲ್ಲಿವೆ: ಬಾದಾಮಿ, ಹಾಲು, ಟೀ ಪುಡಿ, ಸಕ್ಕರೆ ಮತ್ತು ಏಲಕ್ಕಿ. ಮೊದಲ ಹಂತ: ಬಾದಾಮಿ ಸಿದ್ಧತೆ. ಬಾದಾಮಿಯನ್ನು ಬಿಸಿ ನೀರಿನಲ್ಲಿ 30 ನಿಮಿಷಗಳ ಕಾಲ ನೆನೆಸಿ ಸಿಪ್ಪೆ ತೆಗೆಯಿರಿ. ನಂತರ ಸಿಪ್ಪೆ ತೆಗೆದ ಬಾದಾಮಿಯನ್ನು ಮಿಕ್ಸಿಗೆ ಹಾಕಿ 2 ಚಮಚ ಹಾಲಿನೊಂದಿಗೆ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಎರಡನೇ ಹಂತ: ಟೀ ತಯಾರಿಕೆಯ ಆರಂಭ. ಒಂದು ಪಾತ್ರೆಯಲ್ಲಿ 1 ಕಪ್ ನೀರನ್ನು ಕುದಿಸಿ. ಕುದಿಯುವಾಗ 2 ಚಮಚ ಟೀ ಪುಡಿ ಮತ್ತು ಜಜ್ಜಿದ ಏಲಕ್ಕಿಯನ್ನು ಸೇರಿಸಿ. ಈ ಮಿಶ್ರಣವನ್ನು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಮೂರನೇ ಹಂತ: ಹಾಲು ಮತ್ತು ಪೇಸ್ಟ್ ಸೇರ್ಪಡೆ. ಈಗ ಸಿದ್ಧಪಡಿಸಿದ 2 ಕಪ್ ಹಾಲನ್ನು ಡಿಕಾಕ್ಷನ್ಗೆ ಸೇರಿಸಿ. ನಾವು ತಯಾರಿಸಿದ ಬಾದಾಮಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಕಿ. ಸಣ್ಣ ಉರಿಯಲ್ಲಿ 5 ನಿಮಿಷಗಳ ಕಾಲ ಕುದಿಸಿದರೆ ಟೀ ದಪ್ಪವಾಗುತ್ತದೆ. ಪ್ರತಿ ಕಪ್ ಬಾದಾಮಿ ಟೀಯ ಪೌಷ್ಟಿಕಾಂಶದ ಮೌಲ್ಯವು ಸುಮಾರು 180 ಕ್ಯಾಲರಿಗಳನ್ನು ಹೊಂದಿರುತ್ತದೆ. ಇದರಲ್ಲಿ 6 ಗ್ರಾಂ ಪ್ರೋಟೀನ್, 8 ಗ್ರಾಂ ಕೊಬ್ಬು ಮತ್ತು ಸಮೃದ್ಧ ಕ್ಯಾಲ್ಸಿಯಂ ಇದೆ. ರುಚಿಯ ಸಂಬಂಧವನ್ನು ನೋಡಿದಾಗ 8 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸುವುದರಿಂದ ಬಾದಾಮಿ ಟೀಗೆ ಅತ್ಯುತ್ತಮವಾದ ರುಚಿ ದೊರೆಯುತ್ತದೆ. ಬಾದಾಮಿ ಟೀ ಕುಡಿಯುವುದರಿಂದ ಹಲವು ಆರೋಗ್ಯ ಪ್ರಯೋಜನಗಳಿವೆ. ಇದು ಬುದ್ಧಿಶಕ್ತಿ, ತತ್ಕ್ಷಣದ ಶಕ್ತಿ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ವಿಡಿಯೋದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಬಾದಾಮಿ ಟೀಯನ್ನು ಸವಿಯಿರಿ.